ಈ ಲಿಫ್ಟಿಗೂ ತುಂಬ ಇಷ್ಟ ಆಗುತ್ತೆ. ಇವೆರಡರಲ್ಲಿ ಜಾಸ್ತಿ ಆಗೋದಿಲ್ಲ. ಯಾವುದೇ ಒಂದು ತಿಂಡಿ ಮಾಡುವಾಗ ನೀವು ಫಸ್ಟ್ ಎಣ್ಣೆ ಒಳಗೆ ಚಕ್ಕೆ ಲವಂಗ ಹಾಕಿದ್ಮೇಲೆ ಫಸ್ಟ್ ಮುಖನ ಸುಂದರಗೊಳಿಸ್ಕೊತಾ ಇದ್ದೀನಿ. ಇವತ್ತಂತ ಎಷ್ಟು ಸಲ ನಾನೇ ದೃಷ್ಟಿ ತೆಗೆದ ದೇವರಿಗೆ ಅಷ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಶುಕ್ರವಾರ ಸಾಯಂಕಾಲದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಇವಾಗ ದೀಪ ಹಚ್ಚಿಲ್ಲ. ಇವಾಗ ತಾನೇ ನಾನು ಫೇಸ್ ವಾಶ್ ಮಾಡಿಕೊಂಡು ನೋಡಿ ಇವಾಗ ದೇವ್ರ ದೀಪ ಹಚ್ಚಲಿಕ್ಕೆ ಇಲ್ಲಿ ಬಂದಿದ್ದೀನಿ ಕಿಚನ್ಗೆ. ಓಕೆನಾ, ಇವಾಗ ದೇವ್ರ ದೀಪ ಹಚ್ಚಬೇಕು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಖುಷಿ ಆಗ್ತಾ ಇದೆ ಅಂದರೆ ವೈಟ್ ಇದೀನಲ್ಲ, ಅದು ನೋಡಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಇವತ್ತಂತೂ ಎಷ್ಟು ಸಲ ನಾನೇ ದೃಷ್ಟಿ ತೆಗೆದ ದೇವರಿಗೆ ಅಷ್ಟು ಸಲನೂ ಒಂಥರ ದೃಷ್ಟಿ ತೆಗೆದು ತುಂಬಾ ಖುಷಿ ಅನ್ನಿಸ್ತು. ತುಂಬ ಚೆನ್ನಾಗಿ ವೈಟ್ ಚೆನ್ನಾಗಿ ಕಾಣ್ತಿತ್ತು ದೇವ್ರ ಮೇಲೆ ಅಂತೇಳಿ. ಅದರಲ್ಲೂ ವಾರ ಅಲ್ವಾ, ಬೆಳಿಗ್ಗೆ 5 ಗಂಟೆಯಿಂದನೂ ಕೂಡ ಇದೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ವಾರ ಮಾಡಿದ್ದಾಯಿತು. ಬೆಳಿಗ್ಗೆಯಿಂದ ಎಲ್ಲ ಫುಲ್ಲು ನೀಟಾಗಿ. ಅದೇನೋ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ ನನಗೆ ವಾರದ ದಿನ. ಅದೇನೋ ಗೊತ್ತಿಲ್ಲ. ನಮ್ಮಮ್ಮ ನಾನು ಚಿಕ್ಕಳಿದ್ದಾಗ ನಮ್ಮಮ್ಮರು ಪೂಜೆ ಮಾಡುವಾಗೂ ಕೂಡ ಇದೇ ಫೀಲಿಂಗ್ ಆಗ್ತದೆ. ಏನೋ ಒಂಥರ ವಾರದ ದಿನ ವೈಬ್ಸೇ ಬೇರೆ ಇರುತ್ತೆ. ಏನೋ ಒಂಥರ ಒಂದು ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣ, ಏನೋ ಸಮಥಿಂಗ್ ಸ್ಪೆಷಲ್ ಇರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಂಗೊಂಥರ ಖುಷಿ ಆಗ್ತಾ ಇತ್ತು. ಪ್ರತಿದಿನ ಯಾಕೆ ಹಿಂಗೆ ಇರಬಾರ್ದಾ ಅಂತ ಅನಿಸ್ತಾ ಇತ್ತು ಇವತ್ತು ಬೆಳಿಗ್ಗೆ ಎಲ್ಲಾನು. ಹಂಗಿರ್ಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ ನೋಡಿ. ಬೇರೆ ಏನು ಕೆಲಸ ಇಲ್ಲದೆ ಇದ್ರೆ ಮಾತ್ರನೇ ಆಗೋದು. ಏನು ಕೆಲಸ ಅಂದರೆ ಈ ವ್ಲಾಗು ಶಾರ್ಟ್ಸು ಎಲ್ಲ ಮಾಡೋಂಥದ್ದಿರುತ್ತೆ. ನಾನು ಇನ್ನು ಮುಂದೆ ಶಾರ್ಟ್ಸ್ನ ನಾನು ಇದರಲ್ಲಿ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ರೀಸನಿಂದ ಈ ಒಂದು ಶಾರ್ಟ್ಸ್ನ ಏನು ರೀಲ್ಸ್ ಮಾಡ್ತೀನಲ್ವ ಅದನ್ನೆಲ್ಲನೂ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕೋದಿಲ್ಲ. ಆದರೆ ಚಿಕ್ಕ ಪುಟ್ಟ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಏನು ನಾನು ವ್ಲಾಗ್ ಮಾಡಿರ್ತೀನಲ್ವ ಅದರದ್ದೇ ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ. ಬಟ್ ಆದರೆ ಶಾರ್ಟ್ಸ್ ಹಾಕೋದಕ್ಕೆ ಬೇಡ, ರೀಲ್ಸಲ್ಲೇ ಇನ್ಸ್ಟಾದಲ್ಲೇ ಅಪ್ಲೋಡ್ ಮಾಡೋಣ ಅಂತೇಳಿ ಇನ್ಸ್ಟಾ ID ಕೊಟ್ಟಿರ್ತೀನಿ ನನ್ನ ಚಾನಲ್ ಬಯೋದಲ್ಲಿ. ನೀವು ಹೋಗಿ ದಯವಿಟ್ಟು ಅಲ್ಲಿ ರೀಲ್ಸ್ನ ನೋಡ್ಬೋದು ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ನಾನು ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಅಷ್ಟೊತ್ತಿಗೆ ನಾನು ದೇವ್ರ ದೀಪ ಹಚ್ಚಿರ್ತೀನಿ. ಬೆಳಿಗ್ಗೆ ಎದ್ದ ನಂತರ ಏನೆಲ್ಲ ಮಾಡಿದೆ, ದೇವ್ರ ಪೂಜೆ ಆಯಿತು, ದೇವಸ್ಥಾನಕ್ಕೆ ಹೋಗಿದ್ದಾಯಿತು, ಏನು ತಿಂಡಿ ತಿಂದ್ವಿ, ಏನು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದನ್ನೆಲ್ಲ ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ಇವಾಗ ನಾನು ದೇವ್ರ ದೀಪ ಹಚ್ಚಿ ನೆಕ್ಸ್ಟ್ ಸಿಗ್ತೀನಿ. ಅಷ್ಟೊತ್ತಿಗೆ ಕೂಕು ಫೇಸ್ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ, ಅವಳು ಕೂಡ ಬರ್ತಾಳೆ. ಕಾಫಿ ಎಲ್ಲ ಆಯಿತು ಫ್ರೆಂಡ್ಸ್. ಅದನ್ನೇ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಯಾಕಂದರೆ ಡೈಲಿ ಕಾಫಿ ಕುಡಿತಾ ಇರ್ತೀನಿ. ಡೈಲಿ ವ್ಲಾಗಲ್ಲಿ ನಾನು ಡೈಲಿನೂ ತೋರಿಸ್ತಾ ಇರ್ತೀನಿ. ಹಾಗಾಗಿ ಅದನ್ನೇ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬೇಗ ಹೋಗಿ ನಾನು ಬೆಳಿಗ್ಗೆಯಿಂದ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಬಂದೆ, ಇವತ್ತೆಲ್ಲ ಏನು ತಿಂಡಿ ಮಾಡಿದ್ದೆ, ಏನು ತಿಂಡಿ ತಿಂದ್ವಿ, ಹೇಗಿತ್ತು ಅನ್ನೋದನ್ನು ಚಿಕ್ಕ ಪುಟ್ಟದಾಗಿ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಓಕೆನಾ, ಬಾಯ್, ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ಬಂದು ಶುಕ್ರವಾರ, ಫ್ರೈಡೇ. ನಾನು ಇವಾಗ ಮಾರ್ನಿಂಗ್ 7:30 ಆಗಿದೆ. ಇವಾಗಿನ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಮನೆ ಎಲ್ಲ ಕೆಲಸ ಎಲ್ಲ ಮುಗೀತು. ನೆಲ ತೊಳೆದಿದ್ದು ಮತ್ತು ಕಸ ಗುಡಿಸಿ ನೆಲ ತೊಳೆದಿದ್ದು, ಬಾಗಿಲು ರಂಗೋಲಿ ಬಿಟ್ಟಿದ್ದೆಲ್ಲನ ಅಂತ ಗ್ರ್ಯಾಂಡಾಗೇನು ರಂಗೋಲಿ ಹಾಕಿಲ್ಲ. ಯಾಕಂದರೆ ರಂಗೋಲಿ ಇಟ್ಟು ಮುಗ್ದೋಗಿದ್ದು ಬರುವಾಗ ತೊಗೊಂಬರ್ಬೇಕು. ಇವಾಗ ಈ ದೇವ್ರ ಐಟಮ್ಸ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಹೂವೆಲ್ಲ ತೆಗೆದುಬಿಟ್ಟು ದೇವ್ರ ಸಾಮಾನೆಲ್ಲ ತೊಳಿಬೇಕು ಇವಾಗ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ನಾನು 6 ಗಂಟೆಗೆ ಸ್ಟಾರ್ಟ್ ಮಾಡಿದಂಥ ಈ ಒಂದು ದೇವ್ರ ಪೂಜೆ ಕೆಲಸನೇ ಆಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಅಥವಾ ಏನು ಹೊರಗಡೆ ಬಾಗಿಲೆಲ್ಲ ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಬಿಡೋದಾಗಿರಲಿ, ಎಲ್ಲ 6 ಗಂಟೆ ಮೇಲೇ ಸ್ಟಾರ್ಟ್ ಮಾಡಿದೆ. ಮುಂಚೆ ಥರ ನಾನು ಬೇಗ ಎದ್ದು ಪೂಜೆ ಇಷ್ಟೊತ್ತಿಗೆ ಮುಗಿಸಿರ್ತಿದ್ದೆ. ಬಟ್ ಆದರೆ ಇವಾಗ ಆಗಲ್ಲ ಅಂತೇಳಿ ಹಾಗೆ ಬಿಡೋದಕ್ಕಾಗೋದಿಲ್ಲಲ್ವಾ, ಹಾಗಾಗಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಬಟ್ ಅದೇ ದೇವ್ರಿಗಿನ ದೊಡ್ಡರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಅಂತ ಮಾಡಲೇಬೇಕಲ್ವಾ. ಯಾರೇ ನಂಬಿಕೆ ಉಳಿಸ್ಕೊಳ್ಳೋದಲ್ಲಿ ಜನಗಳು ನಂಬಿಕೆ ಉಳಿಸ್ಕೊಳ್ಳೋದು ಅಷ್ಟಾಗಿ ಕಮ್ಮಿನೇ. ಯಾಕಂತಂದರೆ ಅದೊಂಥರ ಜನಗಳ ಸ್ವಭಾವನೆ ಅಥವಾ ಮನುಷ್ಯ ಸ್ವಭಾವನೆ ಅಷ್ಟು. ಹಂಗಾಗಿ ಜನಗಳನ್ನ ನಂಬೋದಕ್ಕಿಂತ ಭಗವಂತನ ನಂಬೋದು ತುಂಬಾ ಬೆಟರ್ ಅಂತ ಹೇಳ್ಬಿಟ್ಟು ಎಷ್ಟೇ ಕಷ್ಟ ಶುಕ್ರವಾರದ ಪೂಜೆ ಮಾತ್ರ ಮಿಸ್ ಮಾಡೋದಿಲ್ಲ, ಶನಿವಾರದ ಪೂಜೆ ಮಾತ್ರ ಮಿಸ್ ಮಾಡೋದಿಲ್ಲ. ಡೈಲಿ ಅಂತೂ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ, ಯಾಕಂದರೆ ತುಂಬ ಬ್ಯುಸಿ ಇರ್ತೀನಿ. ಈ ಒಂದು ಕೆಲಸಕ್ಕೋಸ್ಕರನೇ ನಾನು ತುಂಬ ಟೈಮ್ ತೊಗೊಂಡು ಪರ್ಟಿಕ್ಯುಲರಾಗಿ ಈ ಒಂದು ಪೂಜೆ ಆಗಬೇಕು ಅಂತಲೇ ಎಷ್ಟೋ ನಾನು ಪ್ಲಾನ್ ಮಾಡಿಕೊಂಡು ರಾತ್ರಿನೇ ಎಲ್ಲ ನೀಟ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಅರ್ಧ ಮುಗಿಸಿರ್ತೀನಿ. ಎದ್ದು ಸ್ನಾನ ಮಾಡಿಕೊಂಡು ನೆಲ ತೊಳೆದು ಆ ಥರ ಒಂದು ದೇವ್ರ ಪೂಜೆ ಮಾಡೋವಂಥದ್ದು ಈ ಥರದೊಂದು ಸಿಂಪಲ್ ಕೆಲಸನ ಅಷ್ಟೇ ಪೆಂಡಿಂಗ್ ಇಟ್ಕೊಂಡಿರ್ತೀನಿ.
ಹಂಗಾಗಿ ಪೂಜೆ ಅಂತೂ ಮಾಡಲೇಬೇಕು. ಯಾರು ನಂಬಲಿಲ್ಲ ಅಂದರೂ ಭಗವಂತನಂತೂ ನಂಬಲೇಬೇಕಲ್ವ. ಹಂಗಾಗಿ ಭಗವಂತನ ನಂಬಿರೋ ಅಂಥದ್ದು ಎಷ್ಟೇ ಕಷ್ಟ ಆದರೂ ಪೂಜೆ ಅಂತೂ ಮಾಡ್ತಾ ಇರೋಂಥದ್ದು ಫ್ರೆಂಡ್ಸ್. ಇವತ್ತಿನ ಒಂದು ಪೂಜೆ ಹೀಗಾಗಿತ್ತು. ಶುಕ್ರವಾರದ ಪೂಜೆ ಸಿಂಪಲಾಗಿ ಅರ್ಲಿ ಮಾರ್ನಿಂಗ್ ಆಗದೇ ಇದ್ರೂ 7:30 ಅಂತಂದರೆ ಏನು ಸುಮ್ಮನೆ ಅಲ್ಲ, ಅದು ಕೂಡ ಅರ್ಲಿ ಮಾರ್ನಿಂಗಿಗೆ ಅದು ಸೇರ್ಕೊಳ್ಳುತ್ತೆ. 3 ಗಂಟೆ 4 ಗಂಟೆಗೆ ಅಂತಲೇ ಏನಿಲ್ಲ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನೋಡಿ. ಇವಾಗ ಕೂಕೋರು ಟಮಟೊ ಬಾತ್ ಮಾಡ್ತಾ ಇದ್ದಾರೆ. ಬಟ್ ನೋಡಿ ಇಲ್ಲ ಹೂವ ನೋಡಿ ಮಾಡ್ಕೊಂಡವ್ರೆ. ಜಾಸ್ತಿ ಮಾಡ್ಕೊಂಡಿದ್ದೀನ ಏನಿಲ್ಲ. ಅಲ್ಲಿ ಕುಂಕುಮ ಕೊಡ್ತಾರಲ್ವ, ನಿಂಬೆಹಣ್ಣು ಕೊಯ್ದು ಆರತಿ ಮಾಡ್ತಾರಲ್ವಾ, ಅವಾಗ ಕೊಟ್ಟಿದ್ದಂಥದ್ದು. ಇಲ್ಲಿ ಕಬಾಬ್ ಮಾಡಿದ್ದಂತ ಆಯಿಲ್ ಹಾಕ್ಬಿಟ್ಟು ಇವಾಗ ಟಮಟೊ ಬಾತ್ ಮಾಡ್ತಾರೆ. ಅದು ಹೆಚ್ಚುತ್ತಾ ಇದ್ದಾರಲ್ವಾ. ತರ ಮಾಡಿ ಗಂಟು ಬೊಟ್ಟು ನೋಡಿ ಹೇಗಿದೆ. ಬಟ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಈ ತರ ನೀಡ್ಕೊಂಬತ್ತಿದಲ್ವಾಗ ನಾನು ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅವಾಗದೇ ಫ್ರೆಂಡ್ಸ್ ಹೆಂಗ್ ಗೊತ್ತಾ, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ ನೀಟಾಗೆ ಬಟ್ಟೆ ಎಲ್ಲ ಇಟ್ಕೊಂಬರೋದಕ್ಕೆ ಚಾನ್ಸ್ ಸಿಗುತ್ತೆ. ಈ ದೇವಸ್ಥಾನಕ್ಕೆ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತೀನಲ್ವಾ, ನಂಗೆ ಟೈಮೇ ಇರೋದಿಲ್ಲ. ಮನೆಯೆಲ್ಲ ನೋಡಿ ಚಕ್ಕೆ ಎಲ್ಲ ಭಂಗ ಆಗ್ತಾ ಇದೆ. ದುರ್ಗಮ್ಮ ಮನೆ ಕ್ಲೀನ್ ಮಾಡೋದಿರುತ್ತೆ. ಮನೆ ಕ್ಲೀನ್ ಮಾಡೋದಿರುತ್ತೆ. ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಲ್ ಇನ್ ಒಂದು ಮನೆ ಫುಲ್ ಹಬ್ಬ ಮಾಡ್ದಂಗೆ ಮಾಡಿರ್ತೀನ. ಹಂಗಾಗ್ಬಿಟ್ಟು ನನಗೆ ಆಗೋದಿಲ್ಲ. ಅವಾಗ ನೀಟ್ ಮಾಡ್ಕೊಂಡು ಸ್ಟ್ರೇಟ್ ಮಾಡ್ಕೊಂಡು ಎಲ್ಲ ಹೋಗಲ್ಲ. ಶ್ರೀಮಂತ ದೇವಸ್ಥಾನಕ್ಕೆ ಇವಾಗ ಎಲ್ಲ ನೋಡಿ ಹೊಸ ಫ್ರೆಶ್ ಹೂವು ಇಟ್ಟಿದ್ದೀನಿ. ಎಲ್ಲ ನೀಟಾಗಿದೆ. ಇನ್ನೇನು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಹೂವು ಒಂದು ದೇವ್ರಿಗೆ ಚೇಂಜ್ ಮಾಡಿ ದೀಪ ಹಚ್ಚಿ ಡ್ರೆಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗೋದು. ಅವಾಗ ಎಷ್ಟು ಮಾಡ್ಕೊಂಡು ಎಲ್ಲ ಬಟ್ಟೆ ಎಲ್ಲ ನಿಧಾನಕ್ಕೆ ಇಟ್ಕೊಂಡ್ಬರ್ತೀನಿ. ಇನ್ನೊಂದು ದುರ್ಗಮ್ಮ ದೇವಸ್ಥಾನದಲ್ಲಿ 2-3 ಥರದ ಬಟ್ಟೆ ಸಿಗುತ್ತೆ ಅಷ್ಟೇ. ನಂದು ಬ್ಲ್ಯಾಕ್ ಒಂದು ಬ್ಲಾಕ್ ಅಲ್ಲ ರೆಡ್ಡೇ ಇರುತ್ತೆ, ಅರ್ಶಿನ ಸಿಗುತ್ತೆ ಅಷ್ಟೇ. ಅದೇ ಆಂಜನೇಯ ದೇವಸ್ಥಾನ ಮತ್ತು ಗಣೇಶ ಗುಡಿ ತಕ್ಕ ಒಂದು 5-6 ಥರದ್ದು ಬಟ್ಟೆ ಇಟ್ಟಿರ್ತಾರೆ. ಹೌದು, ಹಂಗಾಗಿ ಸ್ವಲ್ಪ ಜಾಸ್ತಿ ಬಟ್ಟೆ. ಹೌದೌದು. ಇನ್ನು ಏನು ಹೆಚ್ಚಲ್ಲಿ ಎಣ್ಣೆ ಕಾಯ್ತು ಅಲ್ಲ ಕುಕ್ಕೋರೆ ಆಯಿತು. ಅವನೇನು ಇಷ್ಟ ಇದೆ ನಾನು ಎಣ್ಣೆ ಕಾಯ್ತು ಫ್ರೆಂಡ್ಸ್. ಇವಾಗ ಟಮಟೊ ಬಾತ್ ಮಾಡ್ತಾ ಇದೀವಿ. ಅವರೆಕಾಳು ಹಾಕಿ ನೋಡಿ, ಅವರೆಕಾಳು ಹಾಕಿ ಟಮಟೊ ಬಾತ್ ಮಾಡ್ತಾ ಇದೀವಿ. ತುಂಬ ಲಾಂಗ್ ಟರ್ಮ್ ಆಯಿತು, ತುಂಬಾ ದಿನಗಳಾಯಿತು ಈ ಒಂದು ಅವರೆಕಾಳು ಹಾಕಿ ಮಾಡೋಂಥದ್ದು ಟಮಟೊ ಬಾತ್. ಇವತ್ತು ಮಾಡ್ತಾ ಇದೀವಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ಶೇರ್ ಮಾಡ್ಕೊತೀನಿ. ಓಕೆನಾ? ಬಾಯ್. ಹಾಕ್ತೀನಿ. ನಮಗೆ ಆ ತಳಕ್ಕೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಫಸ್ಟೇ ತಳ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಇವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡ್ತಾ ಇದ್ದೀನಿ. ಮನೇಲಿ ಶುಂಠಿ ಇತ್ತು, ಬೆಳ್ಳುಳ್ಳಿ ಇತ್ತು, ಜಜ್ಜೋದಕ್ಕೆ ಬೋರಾಗಿ ಹಾಗೆ ತೊಗೊಂಬಂದೆ. ವಾರ ಮಾಡಿಬಿಟ್ರಂತೂ ಎಂಥ ನೋವು, ಎಂಥ ಹಿಂಸೆ ಆಗುತ್ತೆ ಅಂದರೆ, ಬಟ್ ವಾರ ಮಾಡಬೇಕಷ್ಟೆ. ನೋಡಿ ಶುಂಠಿ ಹಾಕ್ತಾರೆ. ಅದೆಲ್ಲ ಮಾಡ್ಕೊಂಡ್ಬಿಟ್ಟೋಕ್ಕಾಗಲ್ಲ ರಾಮಾಯಣ. ಇನ್ನೊಂದು ಗೊತ್ತಾ, ಯಾವುದೇ ಒಂದು ತಿಂಡಿ ಮಾಡುವಾಗ ನೀವು ಫಸ್ಟ್ ಎಣ್ಣೆ ಒಳಗೆ ಚಕ್ಕೆ ಲವಂಗ ಹಾಕಿದ್ಮೇಲೆ ಫಸ್ಟ್ ನೀವು ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಎಣ್ಣೆಲ್ಲ ಹೀರ್ಕೊಂಡಂಗೆ ಆಗ್ಬಿಡುತ್ತೆ, ತಳ ಎಳೆದ್ಬಿಡುತ್ತೆ. ಫಸ್ಟ್ ಯಾವುದಾದ್ರು ಒಂದು ಐಟಮ್ ಹಾಕ್ಬಿಟ್ಟು ಈರುಳ್ಳಿ, ಹಸಿರುಗಾಯಿ ಅಥವಾ ಈ ಕಾಳು ಏನಾದ್ರು ಇದ್ದರೆ ಅದನ್ನು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಜಜ್ಜಿರೋಂಥದ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಿಡಿಯಲ್ಲ ಅಷ್ಟಾಗಿ. ಇವಾಗ ಹಸಿರುಗಾಯಿ ಹಾಕ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟು ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ. ತೋರಿಸ್ತಿದ್ದೀನಿ ಎಣ್ಣೆ ಎಷ್ಟೊಂದು ಹಾಕಿದ್ದಲ್ವಾ ನೋಡಿ. ಇವಾಗ ನೋಡಿ ಎಣ್ಣೆ ಎಲ್ಲ ಹೆಂಗೆ ಹೀರ್ಕೊಂಡ್ಬಿಟ್ಟಿದೆ ಅಂತ. ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಅದ್ರ ಜೊತೆಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಟೊಮೊಟೊ ಜೊತೆಗೆ ಸ್ಪೆಷಲ್ ಆಗಿ ಏನಿಲ್ಲ, ಸ್ವಲ್ಪ ಉಪ್ಪು ಹಾಕ್ಬಿಟ್ವಿ ಅಂದ್ರೆ ಚೆನ್ನಾಗಿ ಬೇಕೋಗ್ಬಿಡುತ್ತೆ. ಇನ್ನೊಂದು ಟೊಮೊಟೊ ಬಾತಿಗೆ ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ಇರಬಾರ್ದು, ಅಂದ್ರೆ ಹಂಗಂತ ಕಮ್ಮಿ ಹಾಕ್ಬಾರ್ದು ಅಂತೆಲ್ಲ ಕರೆಕ್ಟಾಗಿ ಹಾಕೋಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಟೊಮೊಟೊ ಈರುಳ್ಳಿ ಹಾಕ್ತೆ ಒಂದೇ ಸಲ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಓಕೆನಾ? ಇನ್ನೂ ಒಂದು ಏನಂದ್ರೆ ಫ್ರೆಂಡ್ಸ್, ಏನ್ ಗೊತ್ತಾ,
ಟಮಟ ಬಾತಿಗೆ ಅಚ್ಚು ಖಾರದ ಪುಡಿ ಹಾಕ್ಬೇಕು ಅಂದ್ರೆ MTR ಖಾರದ ಪುಡಿ ಅಥವಾ ಬ್ಯಾಡಗಿ ಮೆಣಸಿನಕಾಯಿ ಖಾರದ ಪುಡಿ ಇರುತ್ತಲ್ಲ ಅದಕ್ಕೆ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಗೆ ಖಾರ ಬೇಕು ಅಂತಂದ್ರೆ ಸ್ವಲ್ಪ ಖಾರನೂ ಇರಬೇಕು, ಬ್ಯಾಡಗಿ ಮೆಣಸಿನಕಾಯಿ ಖಾರ ಇರೋದಿಲ್ಲ ಅಂತ ಅನ್ನೋಂಥವ್ರು ನೀವು ಒಂದೆರಡು ಹಸಿರುಗಾಯಿ ಹಾಕಿದ್ರೆ, ನಾನು ಹಸಿರುಗಾಯಿ ಹಾಕಿದಲ್ವಾ, ಹಸಿರುಗಾಯಿನೂ ಕೂಡ ಹಾಕಿ ತುಂಬಾನೇ ಚೆನ್ನಾಗಿ ಟೇಸ್ಟಿಫುಲ್ ಆಗಿ ಬರುತ್ತೆ. ಇವಾಗ ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕಿ, ಖಾರದ ಪುಡಿ ಖಾರ ಇದ್ರೆ ಸ್ವಲ್ಪ ಅರಿಶಿನ, ಇವಾಗ ಕೊತ್ತಂಬರಿ ಹಾಕೊಂಡಿದ್ದೀನಿ. ಇದೊಂದು 5 ನಿಮಿಷ ಚೆನ್ನಾಗಿ ಬೆಂದ್ಕೊಳ್ಳಿ. ಇದೊಂದು 5 ನಿಮಿಷ ಚೆನ್ನಾಗಿ ಬೆಂದ್ಕೊಳ್ಳಿ. ಅಲ್ಲಿವರೆಗೂ ನಮ್ಮ ಕೋಕೋ ಏನ್ ಮಾಡ್ತಾಳೆ ಬನ್ನಿ ನೋಡೋಣ. ಕೋಕೋರೆ ಸಾಕಾಗ್ಬಿಟ್ಟಿದೆ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಬಾಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಂತೂ ಕಾಲು ಪಾದೆಲ್ಲ ನೋವು. ಓ ಮೈ ಗುಡ್ನೆಸ್, ಕಾಲು ನಿಂತು ಬೆಳಿಗ್ಗೆ ಕೆಲಸ ಮಾಡಿ ಕಂಟಿನ್ಯೂಸ್ ಎಷ್ಟೊತ್ತಿಂದ ಗೊತ್ತಾ, 5 ಗಂಟೆಯಿಂದ ಇವಾಗ ಎಷ್ಟು ಟೈಮು, 12 ಗಂಟೆಗೆ 6 ನಿಮಿಷ ಕಮ್ಮಿ. ಓ ಮೈ ಗಾಡ್, ಬೆಳಿಗ್ಗೆ 5 ಗಂಟೆಯಿಂದ ಫ್ರೆಂಡ್ಸ್, 5 ಗಂಟೆಯಿಂದ ನಾನು ಹಿಂಗೇ ನಿಂತ್ಕೊಂಡೇ ಇರೋದು, ಎಲ್ಲೂ ಕುಂತೇ ಇಲ್ಲ ನೋಡಿ ಅಲ್ವಾ ಶಾ? ಹೌದು. ಬೆಳಿಗ್ಗೆ ಕಸ ಗುಡಿಸು, ನೆಲ ತೊಳಿ, ಎಷ್ಟಿರ್ತಾವ ಮನೆಯಲ್ಲಿ ಕೆಲಸ ಗೊತ್ತಾ, ಅದ್ರಲ್ಲಿ ವೀಕ್ಲಿ ಒಂದ್ಸಲ ಅಂತೂ ಇದು ಆಗ್ಲೇಬೇಕು. ಎಷ್ಟೇ ಕಷ್ಟ ಆಗಲಿ ನನ್ನ ಶಕ್ತಿ ಮೀರಿ ಮಾಡುವೆ. ಒಂದ್ಸಲ ವಾಶ್ ಮಾಡಿ ಹಾಕು. ಇನ್ನೇನ್ ಮಾಡೋದು, ಮಿಸ್ ಆಯ್ತು ಪಲಾವ್ ಎಲೆ, ಹಾಗೆ ಹಾಕೋದು ಅಲ್ವಾ. ಅಕ್ಕಿ ಹಾಕ್ತಾ ಇದ್ದೀನಿ. ಇವಾಗ ಅಕ್ಕಿ ಎಷ್ಟು ತಗೊಂಡಿದ್ದೆ ಅಂದ್ರೆ ನಾನು 1/4 ಲೋಟ ತಗೊಂಡಿದ್ದೆ. ಯಾಕಂದ್ರೆ ಟಮಟ ಬಾತ್ ಅಲ್ವಾ, ಅದರಲ್ಲಿ ಬೇರೆ ತರಕಾರಿ ಏನಿರಲ್ಲ ನೋಡಿ, ಹಾಗಾಗಿ 1/4 ಲೋಟ ತಗೊಂಡಿದ್ದೆ ಅಕ್ಕಿ, ಸೋನಾ ಮಸೂರಿ. ಇವಾಗ ಡಬಲ್ ಹಾಕ್ತಾ ಇದ್ದೀನಿ ಅಷ್ಟೇ, ಅಂದ್ರೆ 2.5 ಹಾಕಿದ್ರೆ ಆಯ್ತು, ಇಲ್ಲ 2/4 ಹಾಕಿದ್ರೆ ಆಯ್ತು. 2/4 ನೀರು ಹಾಕಿ, ರುಚಿಗೆ ತಕ್ಕಷ್ಟು ನೋಡಿ, ಇನ್ನು ಸ್ವಲ್ಪ ಉಪ್ಪು ಬೇಕಾದ್ರೆ ಉಪ್ಪು ಹಾಕೊಳ್ಳೋದು. ಫ್ರೆಂಡ್ಸ್, ತುಂಬ ದಿನಗಳ ನಂತರ ನಾನು ಪಲಾವ್ ಮಾಡ್ತಾರಂಥದ್ದು, ಪಲಾವ್ ಅಲ್ಲ, ಟಮಟ ಬಾತ್ ಮಾಡ್ತಾರಂಥದ್ದು. ನಮ್ಮ ಮನೇಲಿ ಟಮಟ ಬಾತು, ಈ ಪಲಾವು, ಈ ಮೆಂತೆ ಬಾತು, ಈ ಥರದ್ದು ಒಂದು ಐಟಮ್ಸ್ ಬೇಗನೆ ಖರ್ಚಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಈ ದೋಸೆ ಅಂತೂ ನೀವು ಹೇಳಲೇಬೇಡಿ, ಅಂಗಡಿಯಿಂದ ತೊಗೊಂಬರ್ತೀನಿ ಅಂತ ಅಂದ್ರೂ ಕೂಡ ಅದು ತಿನ್ನೋದಿಲ್ಲ ಅಂತಾಳೆ ನನ್ನ ಮಗಳು. ಅಂಗಡಿ ಅಂದರೆ ಹೋಟೆಲಿಂದ ಹೊರಗಡೆಯಿಂದ ತೊಗೊಂಬರ್ತೀನಿ ಅಂದರೂ ಕೂಡ ಬೇಡ ಅಂತಾಳೆ. ಇವತ್ತು ಶುಕ್ರವಾರ, ಇವತ್ತು ನಾನು ತೊಗೊಂಬರ್ತೀನಿ, ಇವತ್ತು ವಾರ ಎಲ್ಲ ಶುಕ್ರವಾರ ಅಂತಂದರೆ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋಂಥದ್ದು ಶನಿವಾರ. ಇವತ್ತು ಹೋಗಿ ತೊಗೊಂಡು ಬರ್ತೀನಿ, ಎಲ್ಲ ಪೂಜೆ ಗೀಜೆ ಸಾಕಾದಂಗೆ ಆಗ್ಬಿಟ್ಟಿದೆ ನನಗೆ, ತಿಂಡಿ ಮಾಡೋದಕ್ಕಾಗೋದಿಲ್ಲ ಅಂದರೆ ಇಲ್ಲ ಮೆಂತೆ ಬಾತ್ ಮಾಡೋಣ ಅಂತೇಳಿ ಅವಳೆಲ್ಲ ಪ್ರಿಪೇರ್ ಮಾಡ್ತಿರೋಂಥದ್ದು. ಹೀಗೆ ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ತರ್ತೀನಿ ಅಂದರೂ ನಮಗೊಂದು ಆಪ್ಷನ್ ಇರೋದಿಲ್ಲ ತಿನ್ನೋದಕ್ಕೆ. ಯಾಕಂತಂದರೆ ಹೊರಗಡೆಯಿಂದನೂ ತಂದರೂ ಪಲಾವೇ ತಂದಿರಬೇಕು, ಮನೇಲಿ ಮಾಡಿದ್ರು ಪಲಾವೇ ಮಾಡಬೇಕು ಅಂತಂದರೆ ಎಷ್ಟು ಬೋರ್ ಆಗಲ್ಲ ಅಲ್ವಾ. ಏನೂ ಮಾಡೋದಕ್ಕಾಗಲ್ಲ. ಕೆಲವರು ಇರ್ತಾರೆ ರೈಸ್ ಪ್ರಿಯರು ಅಂತ ಹೇಳ್ಬಿಟ್ಟು, ಇವಾಗ ರೈಸ್ ಪ್ರಿಯರು ಅಂತಲೇ ಕರಿಬೇಕು. ಈ ಥರ ಒಂದು ಪಲಾವ್ನೇ ಇಷ್ಟಪಡೋಂಥದ್ದು, ಬಿರಿಯಾನಿನೇ ಇಷ್ಟಪಡೋಂಥದ್ದು, ಟಮಟ ಬಾತು ಈ ಥರ ಇಷ್ಟಪಡೋಂಥ ಒಂದು ವ್ಯಕ್ತಿಗಳಿಗೆ ನಾವು ರೈಸ್ ಪ್ರಿಯರು ಅಂತಲೇ ಕರಿಬೇಕಾಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಟಮಟ ಬಾತ್ ತುಂಬ ದಿನಗಳ ನಂತರನೇ ಮಾಡ್ತಾರಂಥದ್ದು. ಅದಕ್ಕೂ ಮುಂಚೆ ನಾನು ಜಾಸ್ತಿ ಬಿರಿಯಾನಿ, ಪಲಾವ್ ಈ ಥರದ್ದೇ ಮಾಡ್ತಾಯಿದ್ದೆ. ಇವಾಗ ನಾನು ಟಮಟ ಬಾತ್ ತುಂಬಾ ರೇರ್ ಆಯಿತು ಮಾಡಿದ್ದಂಥದ್ದು. ಅಂದರೆ ಇದಕ್ಕೆ ಸೋಯಾಬೀನ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಅದೇ ಸೋಯಾಬೀನ್ ತೊಗೊಂಡು ಬರಲ್ಲ, ನಾಲ್ಕೂ ಬರಲ್ಲ. ಇವಾಗ ಮೆಂತೆ ಬಾತಿಗೆ ತರಬೇಕು ಅಂತ ಒಂದು ಪ್ಲ್ಯಾನ್ ಇದೆ, ನೋಡೋಣ. ಆದರೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಟಮಟ ಬಾತ್ ಆಯಿತು, ಇನ್ನೇನು ಊಟ ಮಾಡೋವಂಥದ್ದು. ನಮ್ಮ ಕುಕ್ಕುಂಗ್ ಕರೆದು ಅವಳಿಗೆ ಹೇಳ್ಬೇಕು ಬಡಿಸ್ಲಿಕ್ಕೆ, ಯಾಕಂದರೆ ನಾನು ವೀಡಿಯೋ ಮಾಡ್ತಾ ಇರ್ತೀನಿ, ಅವಳು ತಟ್ಟಿಗೆ ಆಗ್ತಾಳೆ. ಹಾಗಾಗಿ
ಆನ್ ಆಗಿದೆ ಇಲ್ಲಿ. ಇಲ್ಲಿ ಬಂದು ನಾವು ಡಬಲ್ ಬ್ಲಾಗ್ ನೋಡ್ತಾರೆ ಇವತ್ತು. ಒಟ್ಟು ಒಂದು ವಾಯ್ಸ್ ಇನ್ನೊಂದು ರಿಯಲ್ ನೋಡ್ತೀವಿ. ಅಲ್ಲಿ ವಾಯ್ಸ್ ಕೇಳ್ತಿರೋದು ನಂದೇ ಬ್ಲಾಗ್ ಫ್ರೆಂಡ್ಸ್, ನಾಯಿ ಮಾಡೋ ಬ್ಲಾಗ್. ಆಗ್ತೇನಾ ಊಟ ಹಾಕು ತೋರ್ಸ್ಲಾ ಹೇಗಾಗಿದೆ ಅಂತ. ಹೆಂಗೆ ಅದೇ ಅವರ ಡೈಲಾಗ್ ಗೊತ್ತಾಗಲ್ಲ ಅವ್ರಿಗೆ. ಅದು ಮೂವಿ ಯಾವ್ದಂತ. ಅದೇ ಇದು ಅಲ್ಲು ಅರ್ಜುನ್. ಇಲ್ಲಿ ನೋಡಿ ಯಾವ ತರ ಹೂವುಗಳು ಬಿದ್ದಿದ್ದಾವೆ ಅಂತ. ಒಂದ್ ಟ್ರಿಪ್ ನಿದ್ದೆ ಆಗಿದೆ ಕುಕ್ಕೋದು. ಇಲ್ಲಿ ಒಂದು ಹೂವ, ಇಲ್ಲಿ ಒಂದು ಹೂವ, ಇಲ್ಲಿ ಒಂದು ಹೂವ. ಇವು ತಿಂಡಿ ಆಗಿದೆ. ಇದನ್ನ ಇಡ್ತೀನಿ ಬಿಡ. ಅದು ಚರ್ಕಾಡತ್ತೆ ಊಟ ಬಡ್ಸೋರು ಹಂಗೆ. ತಿಂಡಿ ಏನಂದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟೊಮಟೊ ಬಾತ್ ಈಸ್ ರೆಡಿ. ಬಟ್ ಟೊಮಟೊನೇ ಇಲ್ಲ ನೋಡಿ. ಟೊಮಟೊ ಬಾತಲ್ಲಿ ಟೊಮಟೊ ಕದ್ರೋಗಿರುತ್ತೆ. ಟೊಮಟೊ ಬಾತ್ ಅನ್ನ ಬರೋದು ನೈಟಾಗಿ. ಸಾಕ ಬೇಗ ಬೇಗ ತಿರ್ಗಿಸ್ಬೇಕು. ಆರೋಗ್ಯವ್ರಿಗೂ ತಿರುಗಿಸ್ತಾಳೆ ಫ್ರೆಂಡ್ಸ್. ತಿರುಗಿಸೋ ಹುಟ್ಟಿಗೆ ಹೋಗಿ ತೊತ್ತಿಕಾಯಿ ಆಗಿರುತ್ತೆ. ಏನು ಯಾವ ಕಾಯಿ? ತೊತ್ತಿಕಾಯಿ ಅಂದ್ರೆ ಗೊತ್ತಿಲ್ಲಪ್ಪ ಹಂಗಂತಾರೆ. ಹಾಕು ಬಡ್ಸು ರಪ್ಪ ಬಿಸಿ ಎಲ್ಲ ಹೋಯ್ತು. ಓಕೆ ಮೊಸರು ಬೇಕಾ? ಹಂಗೆ ಚೆನ್ನಾಗಿರುತ್ತೆ. ಏನಿತ್ತು ತಟ್ಟೆ? ನನ್ನ ತಟ್ಟೆ. ಹಾಂ ಬಸ್ 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 ಬಸ್. ಹಾಂ ಓಕೆ ಓಕೆ ಬಸ್. ಈರುಳ್ಳಿ ತೊಗೊಂಬತ್ತೀನಿ. ಈರುಳ್ಳಿ ಎಲ್ಲಿದೆ? ಇಲ್ಲಿ ಈರುಳ್ಳಿನ ಈ ರೀತಿಗೆ ಹೆಚ್ಚುತ್ತಾರ ಯಪ್ಪ. ಹಾಕಿದ್ರೆ ಒಂದೆರಡು ಕೈ ತಗೊಂಡಿದ್ದೀನಿ. ಎಲ್ಲಿ ತಗೊಳ್ಳೆ? ಅದೇ ಇದ್ರೆ ಮಾಡಿದ್ನ ಹಾಕಿನ ಸಾಕು ಸಾಕು ಬಿಡಮ್ಮ. ಬೆಳಿಗ್ಗೆ ಅಡುಗೆ ಮಾಡಿದ್ರೆ ಏನು ಮಾಡ್ತೀವಿ ಗೊತ್ತಾ? ಸಾಯಂಕಾಲ ವಾಶ್ ಮಾಡ್ಬಿಡ್ತೀನಿ. ಬಿರಿಯಾನಿ ಇದೆ, ಬಿರಿಯಾನಿನ ಇಲ್ಲಿ ಬಿರಿಯಾನಿ ಮಾಡಿದ್ರೆ ಅದನ್ನ ಬಿಸಿ ಮಾಡ್ತಾರೆ. ಬಿರಿಯಾನಿ ಮಾಡಿದ್ರೆ ನಾನು ಬೆಳಿಗ್ಗೆ ನೆಕ್ಸ್ಟ್ ಮಾತ್ರ ಮಾಡ್ತೀನಿ. ಯಾಕಂದ್ರೆ ತಿಂಡಿ ತಿಂತಾರೆ. ಇವಾಗ 1 ಗಂಟೆ ಆಗಿದೆ. ಇವಾಗ ನಮ್ದು ತಿಂಡಿ ಬನ್ನಿ ತಿಂಡಿ ತಿನ್ನುವ. ಹೆಂಗೆ ತಿಂಡಿ? ಮಮ್ಮಿ ಏನ್ ಮಾಡ್ತಿದ್ಯಾ? ಮೇಕಪ್. ವಾಯ್? ಪೂಜೆ ಮಾಡಕ್ಕೆ. ಯಾರು ಮೇಕಪ್ ಮಾಡ್ಕೊಂಡು ಪೂಜೆ ಮಾಡೋದು ನೋಡಿದಿರಾ? ಈಗ ನೋಡ್ರಿ, ಬೆಳಿಗ್ಗೆ ನಾನು ಮೇಕಪ್ ಮಾಡ್ಕೊಂಡು ಪೂಜೆ ಮಾಡಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಮಾಡೋದ? ಹಂಗಲ್ಲ, ಇವಾಗ ಸಾಯಂಕಾಲ ಆಗಿದೆ ಅಲ್ವಾ? ಹೌದು, ಟೈಮು ಆಲ್ಮೋಸ್ಟ್ 5:15. ಇವಾಗ ನಾನು ಮುಖ ತೊಳ್ಕೊಂಬನ್ನ. ಹಂಗೆ ಸ್ವಲ್ಪ ಹೇರ್ ಆಯಿಲ್ ಹಾಕಿ ಮುಖನ ಸುಂದರಗೊಳಿಸ್ಕೊಂತ ಇದ್ದೀನಿ. ನೀವು ಫ್ರೆಶ್ ಅಪ್ ಆಗಲ್ಲ? ಇವಾಗ ಹೋಗ್ತೀನಿ, ಫೇಸ್ ವಾಶ್ ಮಾಡ್ಕೊಂಡ್ ಬಿಡ್ತೀನಿ. ಕುಕ್ಕು ನೀನು ಇದು ಐಬ್ರೋಗೆ ಆಯಿಲ್ ಹಚ್ತಾ ಇದೆಯಾ? ಇಲ್ಲ, ಐಬ್ರೋಗೆ ಆಯಿಲ್ ಹಚ್ಚು. ಯಾಕೆ ಗೊತ್ತಾ, ಯಾವಾಗಲೂ ಪೆನ್ಸಿಲ್ ಯೂಸ್ ಮಾಡೋದ್ರಿಂದ ಕೂಡ ಸ್ವಲ್ಪ ಡಲ್ ಆಗ್ಬೋದು. ಹೌದಾ? ಯಾವಾಗಲೂ ಪೆನ್ಸಿಲ್ ಹಚ್ತೀವಲ್ಲ, ಅವಾಗ ಸ್ವಲ್ಪ ಮುಂಚೆ ಆಶನ ಎಷ್ಟು ದಪ್ಪ ಇದ್ವು ಐಬ್ರೋಸ್, ಇವಾಗಿಲ್ಲ. ಈಗ ಸ್ವಲ್ಪ ತೆಳಗಾಗೈತೆ ಅಂದ್ರೆ ಯಾವಾಗಲೂ ಐಬ್ರೋ ಇದು ಮಾಡ್ತೀವಲ್ಲ, ಸ್ವಲ್ಪ ಆಯಿಲ್ ಹಚ್ಬೇಕು, ಚೆನ್ನಾಗಿ ಬರ್ತಾರೆ. ಫ್ರೆಂಡ್ಸ್, ನನಗೆ ಈ 2 ಲಿಪ್ಟಿಕಲ್ಲಿ ಅಲ್ಲ, ಲಿಪ್ಟಿಕ್ ಸುಮಾರು ಇದ್ದಾವೆ ನನ್ನ ಹತ್ರ. ಸುಮಾರು ಸ್ವಲ್ಪ ಇದ್ದಾವೆ, ಒಂದು 8-10 ಒಳಗಡೆ ಇದ್ದಾವೆ, ಹಳೆವೆಲ್ಲವನ್ನು ಸೇರಿಸಿದ್ರೆ. ಅದರಲ್ಲಿ ಈ ಲಿಪ್ಟಿಕ್ಕು ತುಂಬ ಇಷ್ಟ ಆಗುತ್ತೆ. ಇವೆರಡರಲ್ಲಿ ಜಾಸ್ತಿ ಆದ್ರೆ ಈ ರೆಡ್ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಕೂಕುಗೆ ಸರಿಯಾದ ಫ್ರ್ಯಾಂಕ್ ಮಾಡಿದೆ ಅವತ್ತು. ಈ ಲಿಪ್ಟಿಕ್ ಹಾಕಿದ್ದೆ, ನಂಗೆ ತುಂಬ ಇಷ್ಟ ಆಯ್ತು ಅವತ್ತಂತೂ. ಆ ಲಿಪ್ಟಿಕ್ ಟಾಪ್ ಸಖತ್ತಾಗಿ ಒಂಥರ ಎಲ್ಲೋ ಟಾಪಿಗೆ ಈ ಒಂದು ರೆಡ್ಡು ಲಿಪ್ಟಿಕ್ ತುಂಬ ಚೆನ್ನಾಗಿ ಕಾಂಬಿನೇಷನ್, ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದು ನನ್ನ ನೆನಪು. ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಈ ಲಿಪ್ಟಿಕ್ ಅಂತ ಅವತ್ತು ಇದನ್ನು ವೇರ್ ಮಾಡಿದ್ದೆ, ಅಪ್ಲೈ ಮಾಡಿದ್ದೆ. ಆಮೇಲೆ ಇದು ಇಷ್ಟ ನನಗೆ. ಇದು ಸ್ಕಿನ್ ಕಲರು. ಇದನ್ನು ಇವತ್ತು ಅಪ್ಲೈ ಮಾಡ್ತೀನಿ. ಅಪ್ಲೈ ಅದಿದ್ದು ಲಿಪ್ ಲೈನರ್ ಅನ್ಸುತ್ತೆ ಮೋಸ್ಟ್ಲಿ. ಇದು ಲಿಪ್ ಲೈನರೇ, ಬಟ್ ಅದು ಲಿಪ್ಟಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಅದೇ ಈ ಒಂದು ಲಿಪ್ಟಿಕ್ಕು ಸ್ಕಿನ್ ಕಲರು, ಸ್ಕಿನ್ನಿಗೆ ಲಿಪ್ಪಿಗೆ ನಾವು ಲಿಪ್ಟಿಕ್ ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ. ಇನ್ನೊಂದು, ನಾನು ಲಿಪ್ಟಿಕ್ ಹಾಕ್ತೀನಿ ಅಂತೇಳಿ ನಂದೇನು ಲಿಪ್ಪೇನೆಲ್ಲ ಫುಲ್ ಇಲ್ಲೆಲ್ಲ ಬ್ಲ್ಯಾಕ್ ಆಗಿಲ್ಲ, ಚೆನ್ನಾಗಿದೆ ನಾರ್ಮಲ್ ಆಗಿ. ಅದೇನು ಆ ಥರ ಬ್ಲ್ಯಾಕ್ ಅಂತ ಏನು ಅನ್ಸಲ್ಲ. ಆದರೂ ಕೂಡ ಸ್ವಲ್ಪ ಇನ್ನೂ ಸ್ವಲ್ಪ ಸೌಂದರ್ಯಕವಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಅದೇನು ಅಪ್ಲೈ ಮಾಡಿ.
ಚೆನ್ನಾಗಿದ್ಯಾ ಲಿಪ್ಟಿಕ್ ಕಲರ್? ಲಿಪ್ಟಿಕ್ ಹಾಕಿದ್ರೆ ಗೊತ್ತಾಗಲ್ಲ, ಅದು ಇದ್ರೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ. ನಂಗೆ ತುಂಬ ಇಷ್ಟ ಇದೆ. ಐ ಲವ್ ಇಟ್. ಈಗ ಅದರಲ್ಲೂ ಈ ದೊಡ್ಡ ಸ್ಟಿಕ್ಕರ್ ಅಂದ್ರೆ ನಂಗೆ ತುಂಬ ಇಷ್ಟ. ದೊಡ್ಡ ಸ್ಟಿಕ್ಕರು ನನಗೆ ತುಂಬ ಇಷ್ಟ ಆಗೋದು. ದೊಡ್ಡ ಹೇಗಿದೆ ಗಾಯ್ಸ್? ಚೆನ್ನಾಗಿದ್ಯಾ? ವಾ ಚಟಪಟ ಅಂದ್ಬಿಟ್ಟು ಅಷ್ಟೊಂದು ಚೆನ್ನಾಗಿದ್ದೀನಾ? ಹೌದು. ಮುಂಚೆ ಎಲ್ಲ ಸಂಜೆ ನಾನು ಶುಕ್ರವಾರ ಪೂಜೆ ಮಾಡುವಾಗ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ನಂತರ ನಾನು ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ನಾನು ಏನಾದರೂ ವ್ಲಾಗ್ ಕಂಟಿನ್ಯೂ ಮಾಡೋದಿತ್ತು ಅಂದರೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಬಟ್ ಆದರೆ ಈ ಸಲ ಹಂಗಾಗಲಿಲ್ಲ. ಫಸ್ಟೇ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ನಂತರ ಮಧ್ಯಾಹ್ನ ಎದ್ದ ನಂತರ ನಾನು ಕಾಫಿ ಕುಡಿದ ನಂತರ ಆಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ದಂಥದ್ದು ಫ್ರೆಂಡ್ಸ್. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸ್ವಲ್ಪ ಹಾಗೇ ಬಟ್ಟು ಕೂಡ ನಾನು ಇಟ್ಕೊಂಡಿದ್ದೀನಿ. ಇವತ್ತು ಒಂದು ವ್ಲಾಗಲ್ಲಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ ಫ್ರೆಂಡ್ಸ್? ಇವಾಗ ಪೂಜೆ ಆಯಿತು. ಇವಾಗ ಬೆಳಿಗ್ಗೆನೆ ತಿಂಡಿ ಮಾಡೋದಿದೆ. ಇವತ್ತೇನು ಸಮಥಿಂಗ್ ಸ್ಪೆಷಲ್ ಏನು ಮಾಡೋದೇನು ಇಲ್ಲ ಫ್ರೆಂಡ್ಸ್. ಓಕೆ, ಇವಾಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ಸುತ್ತಾ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಒಂದು ಶುಕ್ರವಾರದ ವ್ಲಾಗ್ ಹೀಗಿತ್ತು. ಇವತ್ತಿನ ಒಂದು ಡೇ ಹೇಗೆ ಹೋಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಮಗಳ ಚಾನಲ್ ಬಂದು ರಶ್ಮಿ ಕರೆಯಪ್ಪ ಅಂತ, ಅವಳ ಚಾನಲ್ಲು ಕೂಡ ಇಲ್ಲಿ ನೇಮ್ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಹೋಗಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.